ಜುಲೈ 1 ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಯಾಕೆಂದ್ರೆ ಪ್ರತಿ ಸಲ ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು ಅಂತ ಅನ್ಕೋತಿದ್ದೆ, ಅದೇ ಪಕ್ಕ ಫ್ಲಾಪ್ ಆಗ್ತಿತ್ತು. ಈ ಸಲ ನೋಡೋಣ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಜ ಹೇಳಬೇಕು ಅಂದ್ರೆ ನನ್ನ ಮೇಲೆ ನನಗೆ ಹೋಪಿಲ್ಲ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ ಅಂತ. ಬರೀ ಇಂತದೆಯ ಆದ್ರೂ ನೋಡೋಣ ಒಂದ್ಸಲಿ ಹೊಸದಾಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾಷ್ಟ ಮಾಡೋಣ ಅಂತ ಅಡಿಗೆ ಮನೆ ಕಡೆ ಬಂದೆ. 5 ಗಂಟೆಗೆ ಯಾಕೆ ನಾಷ್ಟ ಮಾಡ್ತಾ ಇದೀನಿ ಅಂದ್ರೆ ನಮ್ಮಪ್ಪ 7 ಗಂಟೆ ಅಷ್ಟೊತ್ತಿಗೆ ಮನೆ ಬಿಡಬೇಕು. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಡೈರಿ ಅದೇನು ಅಂತ ಆಮೇಲೆ ಹೇಳ್ತೀನಿ. ನಾಷ್ಟಕ್ಕೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಅಪ್ಪ 8 ಗಂಟೆ ಅಷ್ಟೊತ್ತಿಗೆ ಫ್ಯಾಕ್ಟರಿ ಇರಬೇಕು, ಹಾಗಾಗಿ 1 ಅವರ್ ಬೇಗನೆ ಬಿಡ್ತಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಕೇಳಲೇಬೇಡಿ, ಅಷ್ಟೊಂದಿರುತ್ತೆ. ನಮ್ಮಪ್ಪ ಮೊದಲು ಹೀಗಿರಲಿಲ್ಲ. ನಮ್ಮ ಚಿಕ್ಕಪ್ಪ ಹೇಳ್ತಿದ್ರು ನಿಮ್ಮಪ್ಪ ಹೀಗೆ ಆದ್ರೆ 6 ತಿಂಗಳು ಬದುಕಲ್ಲ ಅಂತ ಹೇಳಿದ್ರು. ಆಗ ನಾನು ಅಮ್ಮನ ಹತ್ರ ಬಂದು ತುಂಬಾ ಹತ್ತಿದ್ದೆ. ನಮ್ಮ ಚಿಕ್ಕಪ್ಪ ಹೀಗೆ ಹೇಳಿದ್ರು ಅಂತ ಅಲ್ಲ, ಅವ್ರು ಹೇಳಿದ್ದು ನಿಜ ಅಂತ ಅನಿಸಿ. ಆದ್ರೆ ಈಗ ನಮ್ಮಪ್ಪ ತುಂಬಾ ಚೆನ್ನಾಗಿದ್ದಾರೆ, ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮ ಅಪ್ಪನ ಆ ತರದಿಂದ ಈ ತರ ನೋಡೋದಕ್ಕೆ. ಯಾಕೆ ಇಷ್ಟೆಲ್ಲ ಅಪ್ಪನ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತ ಅನ್ಕೊಂಡ್ರೆ, ಇವತ್ತು ನಮ್ಮ ಅಪ್ಪನ ಹುಟ್ಟಿದ ದಿನ, ಹಾಗಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ. ಹೀಗೆ ನಗ್ನಗ್ತಾ ಖುಷಿಯಾಗಿರು ಅಂತ ಹೇಳ್ತೀನಿ. ಅಮ್ಮಂಗೆ ಹೇಳಿದೆ ಅಪ್ಪ ವಿಶ್ ಮಾಡಮ್ಮ ಅಂತ. ಹೇಳದ ತಡ ಇಬ್ರು ಕೂಡ ಜಾಗ ಖಾಲಿ ಮಾಡಿದ್ರು. ಅದಾದ್ಮೇಲೆ ಅಪ್ಪ ಹೋಗ್ತಿದ್ದಂಗೆ ನಾನು ಟೆರೆಸಿಗೆ ಬಂದೆ. ಯಾಕೆಂತಂದ್ರೆ ರಜಾ ಇದ್ದಾಗ ಊರಿಗೆ ಹೋಗಿ ಆರಾಮಾಗಿ ಬಂದಿದ್ದನಲ್ಲ, ವೇಟ್ ಕೂಡ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಅವಾಗಿನ ಕಂಫರ್ಟ್ ಝೋನ್ ಈಗ ಸ್ಟ್ರಗಲ್ ಮಾಡೋ ಹಾಗೆ ಮಾಡಿದೆ. ನನ್ನ ಮಕ್ಕಳ ಜೊತೆಗೆ ಅಪ್ಪ ಕೆಲಸ ಕೊಂಡೋಗಿರ್ತಾರೆ, ಹಾಗಾಗಿ ಈಗ ವಿಶ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅಪ್ಪಂಗೆ ನಾನ್ ವೆಜ್ ಇಷ್ಟ ಅಂತ ಇವತ್ತು ನಾನ್ ವೆಜ್ ಊಟ ಮಾಡಿದ್ವಿ. ಇವತ್ತಿನ ಬ್ಲಾಗ್ ಹೀಗಿತ್ತು.